ನಮಸ್ತೆ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಒಬ್ಬ ಸಾಧಕಿಯನ್ನ ಗುರುತಿಸಿ ಪರಿಚಯಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ಮಹಿಳಾ ಸಾಧಕಿ ನಮ್ಮೊಟ್ಟಿಗೆ ಇದ್ದಾರೆ. ಮಾಜಿ ಸಚಿವೆ ಹಾಗೆ ಸಾಹಿತ್ಯ ಲೋಕದಲ್ಲೂ ಕೂಡ ಮಿಂಚಿದಂಥವರು, ಸಾಹಿತಿ ಕೂಡ ಇದ್ದಾರೆ. ಸೊ ಯಾರವರು ಅನ್ನೋದಾದರೆ ರಾಣಿ ಸತೀಶ್ ಅವರು. ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಇನ್ನು ವೀಕ್ಷಕರೇ, ಇವರ ಬಗ್ಗೆ ಹೇಳ್ತಾ ಹೋಗಬೇಕು ಅಂತ ಹೇಳಿದ್ರೆ, ಇವರು ಸಚಿವರಾಗಿ ಅನೇಕ ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಸಮಾಜಮುಖಿ ಕೆಲಸಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಸಮಾಜ ಸೇವಕಿ ಅಂದರೂ ಕೂಡ ತಪ್ಪಾಗಲಾರದು. ಇವರ ಪೀಳಿಗೆಯಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಸಾಧನೆ ಮಾಡಬೇಕು ಅನ್ನೋದಾದರೆ ನಾವು ಹೇಳಿದಷ್ಟು ಸುಲಭವಲ್ಲ. ಅದರ ಹಿಂದೆ ಶ್ರಮ, ಪರಿಶ್ರಮ ಕಠಿಣವಾಗಿ ಇರಬೇಕಾಗತ್ತೆ. ಸೊ ಹೇಗಿತ್ತು, ಅವರು ಯಾವೆಲ್ಲ ರೀತಿಯಾದಂಥ ಚಾಲೆಂಜಸ್ನ ಎದುರಿಸಿದ್ರು, ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಇವತ್ತಿನ ಸಂಚಿಕೆ ಮುಖಾಂತರವಾಗಿ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳಮ್ಮ. ಧನ್ಯವಾದಗಳು. ಸೊ ಇಷ್ಟೆಲ್ಲ ಸಾಧನೆಯನ್ನು ಮಾಡಲಿಕ್ಕೆ ನಿಮ್ಮ ಪುಟ್ಟ ವಯಸ್ಸಿನಿಂದ ನನಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನನಗಿದೆ. ಸೊ ನಿಮ್ಮ ಬಾಲ್ಯ ಜೀವನಕ್ಕೆ ಹೋಗೋಣ ಮೊದಲನೇದಾಗಿ. ಸೊ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಅಂದರೆ ನಮ್ಮ ತಂದೆಯವರು ಅವರು ಕೃಷಿಕರು, ಬೇಸಿಕ್ಕಾಗಿ ಅವರು ಕೃಷಿಕರು. ನಂತರ ಅವರು ವಿದ್ಯಾಭ್ಯಾಸ ಮುಗಿದ ನಂತರ ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು, ಜೈಲು ವಾಸವನ್ನು ಅನುಭವಿಸಿದ್ರು. ಮತ್ತು ಅವರು ಮುಖ್ಯವಾಗಿ ಕಾಡನ್ನು ನಾಡನ್ನಾಗಿ ಪರಿವರ್ತಿಸುವಂತಹ ಒಂದು ಯೋಜನೆ ಇತ್ತು ಬ್ರಿಟಿಷರ್ಸ್ ಕಾಲದಲ್ಲಿ. ಆವಾಗ 8 ಆಣೆಗೆ 1 ಎಕರೆ ಅನ್ನೋ ಥರ ಅವರು ಕಾಡನ್ನು ಕೃಷಿಕರಿಗೆ ಕೊಡ್ತಾ ಇದ್ರು. 8 ಆಣೆಗೆ 1 ಎಕರೆ, ಅದು ಇನ್ನೂ ಪಾಣಿ ಎಲ್ಲ ಇದೆ ನನ್ನ ಹತ್ರ. ಅದರಲ್ಲಿ ಕಾಡನ್ನು ನಾಡನ್ನಾಗಿ ಪರಿವರ್ತಿಸುವಂಥ ಶ್ರಮದಲ್ಲಿ ನಮ್ಮ ತಂದೆ ಅದನ್ನು ಕೊಂಡ್ಕೊಂಡಿದ್ದು, ಅದನಂತರ ಅದನ್ನು ಮರಗಳನ್ನೆಲ್ಲ ಕಡಿದು ಇಜ್ಜಿಲ್ ಮಾಡಿ ಅದರ ವ್ಯಾಪಾರ ಮಾಡಿ ಹುಲಿ, ಸಿಂಹ, ಆನೆ ಇವುಗಳ ಮಧ್ಯೆ ಕಾಡಿನಲ್ಲಿ ಇನ್ನೂ ಬಂದೂಕ ಇದೆ ನಮ್ಮ ಮನೆಯಲ್ಲಿ. ಅಲ್ಲಿ ಅವರು ತಮ್ಮ ಕೃಷಿಕರ ಹೋರಾಟ, ರಾಜಕೀಯ ಹೋರಾಟ ಆರಂಭಿಸಿದ್ದು. ಅದು ಮಲೆನಾಡು ಪ್ರದೇಶ, ಸೊಳ್ಳೆಗಳ ಕಾಟ, ತುಂಬ ಕಾಯಿಲೆ, ರುಜಿನಗಳು ಹೀಗಿದ್ದಂಥ ಸಂದರ್ಭದಲ್ಲಿ ನಾವು ಅಲ್ಲೇ ಹಸುಗಳನ್ನು ಎಷ್ಟೋ ಸಲ ಹುಲಿ ಎತ್ಕೊಂಡು ಹೋದಂಥದ್ದಿದೆ. ಅಂಥ ಸಂದರ್ಭದಲ್ಲೂ ಜನ ಇಲ್ಲದಂಥ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಮನೆ ಮಾಡಿ ಅಲ್ಲಿ ಸ್ವಲ್ಪ ಜನ ಆಳ್ಮಕ್ಕಳನ್ನು ಇಟ್ಕೊಂಡು ಸಾಧನೆ ಮಾಡಿದಂಥವ್ರು ನಮ್ಮ ತಂದೆ. ಅಲ್ಲೇ ಗುರುಕುಲ ಇದ್ದು ಆ ನಂತರ ಅದನ್ನು ಒಂದು ಬಡಾವಣೆಯನ್ನಾಗಿ ಮಾಡಿ ನಂದಿನಾಥಪುರ ಅಂತ ಅದಕ್ಕೆ ಹೆಸರಿಟ್ಟು ಅಲ್ಲಿ ಪೋಸ್ಟ್ ಆಫೀಸ್ ಇರ್ಬೋದು, ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, ಮತ್ತು ಶಾಲೆ ಇವುಗಳನ್ನೆಲ್ಲ ಮಾಡಿ, ರಸ್ತೆ ಇವುಗಳನ್ನೆಲ್ಲ ಮಾಡಿಸಿ ಅದನ್ನೊಂದು ಊರನ್ನಾಗಿ ನಾಡನ್ನಾಗಿ ಪರಿವರ್ತನೆ ಮಾಡಿದಂಥವರು ನಮ್ಮ ತಂದೆಯವರು. ಅದೇ ಶಾಲೆಯಲ್ಲಿ ನಾನು ಪ್ರೈಮರಿ ಶಾಲೆ ಕಲಿತದ್ದು. ಅದು ನಿಜಕ್ಕೂ ಒಂದು ರೀತಿಯ ಎಲ್ಲ ಸಣ್ಣ ಶಾಲೆ. ಅಲ್ಲಿ ಓದು ಹಳ್ಳಿ ಮಕ್ಕಳ ಜೊತೆ ಬೆಳೆದಿದ್ದು ಇನ್ನೂ ನೆನಪು ಹಸಿರಾಗಿದೆ. ನಮಗೆ ಮಾಸ್ಟ್ರು ನಂಜಯ್ಯ ಮಾಸ್ಟ್ರ್ ಅಂತ ಹೇಳಿ ಅವರು ಒಬ್ಬರು ನಮಗೆ ಚೆನ್ನಾಗಿ ಪಾಠ ಹೇಳಿಕೊಟ್ಟು, ಅವ್ರ ಮಗಳು ಎಲ್ಲ ನಾವೆಲ್ಲ ಹೊಂದಾಣಿಕೆಯಲ್ಲಿದ್ದು ಇದೆಲ್ಲ ಒಂಥರ ತುಂಬ ನೆನಪಿನಲ್ಲಿ ಉಳಿಯುವಂಥವು. ನಂತರ KR ನಗರಕ್ಕೆ ಬಂದು ನಮ್ಮ ತಂದೆ ಸ್ವತಂತ್ರದ ಅಭ್ಯರ್ಥಿಯಾಗಿ ಒಂದ್ಸಲಿ ಭಾಗವಹಿಸಿದ್ರು. ಪಿರಿಯಾಪಟ್ಟಣದಲ್ಲಿ 7 ಸಲ ರಾಜಕೀಯಕ್ಕೆ ಬಂದ ಮೇಲೆ ಶಾಸಕರಾಗಿ ಅವರು ಆಯ್ಕೆಯಾಗಿದ್ದರು. ಇವೆಲ್ಲ ನನಗೆ ಅವ್ರ ಜೊತೆ ಓಡಾಡ್ತಾ ಇದ್ದಂಥದ್ದು ಅನುಭವ. ಮತ್ತು ಗುರುಕುಲದಲ್ಲಿ ಸೇರಿಸ್ಕೊಂಡಿದ್ದಂತು, ಅಲ್ಲಿ ಪಾಠ ಕಲ್ತಿದ್ದು. ನಂತರ ಹೈಸ್ಕೂಲ್ನಲ್ಲಿ ಕಮಲಾಬಾಯಿ ಹೈಸ್ಕೂಲ್ಗೆ ನಮ್ಮ ತಂದೆ ಸಚಿವರಾಗಿ ಬಂದಾಗ ನಮಗೆ ನಾಡನ್ನು ನೋಡುವಂಥ ಅವಕಾಶ ಆಯಿತು. ಆವಾಗ ಹೈಸ್ಕೂಲ್ನಲ್ಲಿ ಕಮಲಾಬಾಯಿ ಸ್ಕೂಲ್ನಲ್ಲಿ ಓದುವಾಗ ಅಲ್ಲಿಯ ಒಡನಾಟ. ನಂತರ ನಾನು ವಾಪಸ್ ಮೈಸೂರಿಗೆ ಅವರು ಸಚಿವರಾದ ಮೇಲೆ ಕಾಲೇಜ್ ದಿನಗಳಲ್ಲಿ ಮಹಾರಾಣಿ ಕಾಲೇಜ್ನಲ್ಲಿ ಓದಿ ರಾಜ್ಯ ಮಟ್ಟದ ಕ್ರೀಡಾಪಟುವಾಗಿ, ಖೋಖೋ ಆಟಗಾರ್ತಿಯಾಗಿ, ರಾಜ್ಯ ಮಟ್ಟದ ಆಟಗಾರ್ತಿಯಾಗಿ, ಹಾಕಿ ಆಟಗಾರ್ತಿಯಾಗಿ, ಸೈಕಲ್ ರೇಸು, ಮೋಟಾರ್ ಕಾರ್ ರೇಸು,
ಮತ್ತು ಅವಾಗೆಲ್ಲ ಇತ್ತು ಸ್ಲೋ ಸೈಕಲ್ ರೇಸು, ಲೆಮನ್ ಸ್ಪೂನ್ ರೇಸು, ಎಲ್ಲದರಲ್ಲೂ ನಾನು ಮೊಟ್ಟ ಮೊದಲಗಳಾಗಿ ಬರ್ತಾ ಇದ್ದಿದ್ದು ಅದೊಂದು ವಿಶೇಷವಾದಂಥ ನೆನಪು. ಇನ್ನು ತಂದೆಯವರಾಗಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾರೆ. ನಿಮಗೆ ರಾಜಕೀಯ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅನಿಸಿದ್ದು ತಂದೆ ನೋಡಿ ಅನ್ನಿಸ್ತಾ? ಯಾರು ನಿಮಗೆ ಪ್ರೇರೇಪಣೆ? ಹೇಗೆ ರಾಜಕೀಯ ಕ್ಷೇತ್ರಕ್ಕೆ ನೀವು ಎಂಟ್ರಿ ಕೊಟ್ರಿ? ನಾನು ಅದೊಂದು ಹೋಗಬೇಕು ಅಂತ ಏನಲ್ಲ, ಒಡನಾಟಗಳು. ನಮ್ಮ ತಂದೆ ಸಚಿವರಾದಾಗ ದೇವರಾಜ ಅರಸು ಅವರ ಸಂಪುಟದಲ್ಲಿ, ಬಿ ಡಿ ಜತ್ತಿಯವರ ಸಂಪುಟದಲ್ಲಿ, ಮತ್ತು ಹನುಮಂತಯ್ಯನವರ ಸಂಪುಟದಲ್ಲಿ ಅವರು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾಗ ಮನೆಗೆ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಮನೆಗೆ ಬರ್ತಾ ಇದ್ದಿದ್ದು. ರಂಗನಾಥ್ ಇರ್ಬೋದು, ಮತ್ತು ಕೊಲ್ಲೂರು ಮಲ್ಲಪ್ಪನವ್ರು ಇರ್ಬೋದು, ದೇವರಾಜ ಅರಸ್ನವ್ರು ಇರ್ಬೋದು. ನಮ್ಮ ಒಂದು ಹಳ್ಳಿ, ಪಕ್ಕದ ಹಳ್ಳಿ ಕಲ್ಲಹಳ್ಳಿ, ದೇವರಾಜ ಅರಸು ಊರವರು, ಅವರ ಒಡನಾಟ. ಹೀಗೆ ಕಡದಾಳ್ ಮಂಜಪ್ಪನವರು, ಅವ್ರ ಮಕ್ಕಳ ಒಡನಾಟ, ನಮ್ಮೆಲ್ಲರದು ಇದೆಲ್ಲ ಒಂದು. ಮತ್ತು ಜತ್ತಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಬಾಲಬ್ರೂಯಿನಲ್ಲಿದ್ದರು. ಅವ್ರ ಮಗ ಅರವಿಂದ್ ಜತ್ತಿ, ನಾನು ಕ್ಲಾಸ್ಮೇಟ್ಸ್ ಆಗಿದ್ವಿ. ಧರ್ಮಸ್ಥಳದ ಹೆಗ್ಗಡೆಯವ್ರ ತಮ್ಮ ಸುರೇಶ್ ಕುಮಾರ್ ಅವರೆಲ್ಲ, ನಾವೆಲ್ಲ ಒಂದೇ ಶಾಲೆಯಲ್ಲಿ ಓದ್ತಾ ಇದ್ವಿ. ಬೆಥೆಸ್ಟಾ ಸ್ಕೂಲ್ ಅಂತ ರೈಲ್ವೆ ಪ್ಯಾರಲಲ್ ರೋಡ್ನಲ್ಲಿತ್ತು. ಅದೊಂದು ಸಣ್ಣ ಶಾಲೆ, ಅದೊಂದು ತಡಿಕೆ ಹಾಕಿ ಕಟ್ಟಿದ್ರು. ಅಲ್ಲಿ ಮುಖ್ಯಮಂತ್ರಿಗಳ ಮಗ ನಾನು, ಧರ್ಮಸ್ಥಳದ ಹೆಗ್ಗಡೆಯವರು ತಮ್ಮ, ನಾವೆಲ್ಲ ಅಲ್ಲಿ ಓದ್ತಾ ಇದ್ವಿ. ಇವೆಲ್ಲ ನೆನಪುಗಳು. ಈಗ ಅಲ್ಲಿ ದೊಡ್ಡ ಕಟ್ಟಡ ಎದ್ದಿದೆ, ಬೆಥೆಸ್ಟಾ ಸ್ಕೂಲು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾವು ಓದ್ತಾ ಇದ್ದಾಗ ಸಣ್ಣ ಶಾಲೆ. ನಮ್ಮ ತಂದೆ ಮಂತ್ರಿಯಾಗಿದ್ದಾಗ ನಮ್ಮ ತಾಯಿ ಹಳ್ಳೀಲಿ ಇರ್ತಾಯಿದ್ರು. ನನ್ನನ್ನು ಅಲ್ಲಿ ಅವರ ಯೋಗಕ್ಷೇಮ, ಬರೋರು ಹಾಗೂ ಹೋಗೋರು, ಹಳ್ಳಿಯವರು ಬಂದರೆ ಅವ್ರ ಕೆಲಸ ಕಾರ್ಯಗಳನ್ನು ನಿಭಾಯಿಸೋವಂಥದ್ದು, ಅವ್ರನ್ನ ನೋಡ್ಕೊಳ್ಳೋ ಅಂಥ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಿದ್ದಿತ್ತು. ಹಾಗಾಗಿ ನನಗೆ ಆ ಒಂದು ಸಾಮಾಜಿಕ ಕೆಲಸದ ಸಂಬಂಧಗಳು ರೂಢಿಸ್ಕೊಂಡು ಬಂತು. ಹಾಗಾಗಿ ಅದು ನನಗೆ ಅದು ಪ್ರೇರಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಡನಾಟದಿಂದ ಬಂದಂಥದ್ದು. ನನಗೆ ನಾನು ಏನೋ ರಾಜಕೀಯಕ್ಕೆ ಬರ್ತೀನಿ, ನಾನು ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಹಜವಾಗಿ ನನ್ನ ಬದುಕಿನಲ್ಲಿ ರೂಢಿಸಿಕೊಂಡಂಥ ವಿಚಾರ ಅದು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಣಿ ಸತೀಶ್, ಮಾಜಿ ಸಚಿವೆ ಮತ್ತು ಸಾಹಿತಿ ಕೂಡ ಇವರು ನಮ್ಮೊಟ್ಟಿಗೆ ಇದ್ದಾರೆ. ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ರಾಜಕೀಯ ಅನ್ನುವಂಥದ್ದು ಅಷ್ಟು ಸುಲಭವಾದಂಥದ್ದಲ್ಲ. ಅದು ಮಹಿಳೆಯರು ರಾಜಕೀಯಕ್ಕೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಸೊ ಅವಾಗಿನ ಕಾಲದಲ್ಲೇ ನೀವು ಅಡಿಗೆ ಮನೆಯಿಂದ ಆಚೆ ಬಂದು ಒಂದು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳುವಂಥದ್ದು ಅಷ್ಟು ಈಸಿ ಆದಂಥ ಒಂದು ಕೆಲಸ ಅಲ್ಲ. ಸೊ ಏನೆಲ್ಲ ಸವಾಲುಗಳನ್ನು ನೀವು ಎದುರಿಸಬೇಕಾಯಿತು ಅಂತಹ ಪರಿಸ್ಥಿತಿನಲ್ಲಿ? ನಾನು ಮೊದಲು ರಾಜಕೀಯ ಪ್ರವೇಶ ಮಾಡೋಕ್ಕೆ ಮುಂಚೆ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ನಾನು ತೊಡಗಿಸ್ಕೊಂಡೆ. ನಮ್ಮ ಅತ್ತೆ ಮನೆಯ ಸೊಸೆಯಾಗಿ ಅಲ್ಲಿರುವಾಗ ನನಗೆ ಇದ್ರ ಕಲ್ಪನೆ ಕೂಡ ಇರಲಿಲ್ಲ. ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯಳಾಗಿ ಇದ್ದಂಥ ಸಂದರ್ಭದಲ್ಲಿ ನಾನು ಅಲ್ಲೇ ನಮ್ಮ ಮನೆ ಹತ್ತಿರ ಅಕ್ಕಮಹಾದೇವಿ ಸೇವಾ ಸಮಾಜ ಅಂತ ಹೇಳಿ ಗ್ರಾಮೀಣ ಭಾಗದಿಂದ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಶ್ರಯ ನೀಡ್ತಕ್ಕಂಥ, ಊಟ ವಸತಿಯನ್ನು ಕೊಡ್ತಕ್ಕಂಥ ಒಂದು ಸಮಾಜ. ಅಲ್ಲಿ ನಾನು 45 ವರ್ಷದಿಂದ ಸದಸ್ಯೆಯಾಗಿದ್ದೆ. ಅಲ್ಲಿ ಸದಸ್ಯೆಯಾಗಿ ಬಿಡುವಿನ ವೇಳೆಯಲ್ಲಿ ಅಲ್ಲಿ ಹೋಗೋದು, ಅಲ್ಲಿ ಕಾರ್ಯನಿರ್ವಹಿಸೋದು, ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಅನುಭವಗಳು, ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಒಡನಾಟ, ಅವರಿಗೆ ವಿದ್ಯಾಭ್ಯಾಸ ಮಾಡಿಕೊಡ್ತಕ್ಕಂಥದ್ರಲ್ಲಿ ಅನೇಕ ನಿಲುವುಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸ. ಈಗ ನಾನು ಅಧ್ಯಕ್ಷೆಯಾಗಿ ಆ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ರಾಜಕೀಯ ಕ್ಷೇತ್ರ ಒಂದು ಕಡೆ ಆದರೆ, ಸಾಮಾಜಿಕ ಕ್ಷೇತ್ರದಲ್ಲಿ ನನ್ನ ಹೆಚ್ಚಿನ ಒಂದು ಬೆಳವಣಿಗೆ, ಸ್ನೇಹ ಅನ್ನುವಂಥ ಮಹಿಳಾ ಸಂಘಟನೆ ಮತ್ತು ಶಾರದಾ ಸ್ತ್ರೀ ಸಮಾಜದಲ್ಲಿ ನಾನೊಬ್ಬ ಟ್ರಸ್ಟಿಯಾಗಿ ಅಲ್ಲಿ ಸಹ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದು ಲೇಡಿ ಪಾರ್ವತಮ್ಮ ಅವರು ಕೊಟ್ಟ ಕೊಡುಗೆ. ನಮ್ಮ ಪುಟ್ಟಣ್ಣ ಶೆಟ್ಟಿ ಏನಿದ್ದಾರೆ ಅವರ ಪತ್ನಿ, ಅವರಿಗೆ ಲೇಡಿ ಪಾರ್ವತಮ್ಮ ಅಂತ ಬ್ರಿಟಿಷರು ಕೊಟ್ಟಂಥ ಒಂದು ಪದವಿ. ಆ ಶಾಲೆಯಲ್ಲಿ ನಾನು ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಅನೇಕ ಮಹಿಳಾ ಮಂಡಲಗಳಲ್ಲಿ ಕೋಆಪ್ರೇಟಿವ್ನಲ್ಲಿ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅನೇಕ ಮಹಿಳೆಯರಿಗೆ ತರಬೇತಿ ಕೊಡುವಂಥದ್ದು ಮತ್ತು ಈ ಕೋಆಪ್ರೇಟಿವ್ ಸೆಕ್ಟರ್ಸ್ನಲ್ಲಿ ಅವರಿಗೆ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಲೀಲಾದೇವಿ, ನಾನು ಒಡನಾಟದಲ್ಲಿ ಆ ಕೆಲಸವನ್ನು ಒಟ್ಟಿಗೆ ಮಾಡ್ತಾ ಇದ್ದೇವೆ. ಹೀಗೆ ಹಲವಾರು ಸಂಸ್ಥೆಗಳಲ್ಲಿ ನಾನು, ಮತ್ತು ಹೆಚ್ಚಿಗೆ ನನಗೆ ವಿಶೇಷವಾಗಿ ಕೃಷಿ ಬಗ್ಗೆ ಅಭಿಮಾನ. ಅಲ್ಲೂ ನಾನು ಕೃಷಿ ಕ್ಷೇತ್ರದಲ್ಲೂ ನಾನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಸದಸ್ಯೆಯಾಗಿ ಕೆಲಸ ಮಾಡಿದ್ದೀನಿ. ಆಸ್ಪತ್ರೆಯಲ್ಲಿ ಸಂದರ್ಶಕಳಾಗಿ ಕೆಲಸ ಮಾಡಿದ್ದೀನಿ. ಹೀಗೆ ಹಲವಾರು ಬ್ಯಾಂಕ್ನಲ್ಲಿ ನಿರ್ದೇಶಕಳಾಗಿ ಕೆಲಸ ಮಾಡಿದ್ದೀನಿ.
ಹೀಗೆ ಒಂದು ಈ ಒಡನಾಟ, ಒಂದು ಸಹಕಾರ ಮತ್ತು ಸಾರ್ವಜನಿಕ ಈ ರೀತಿಯ ಒಡನಾಟದ ಜೊತೆಗೆ ರಾಜಕೀಯ ನನ್ನ ಒಂದು ಜೀವನದಲ್ಲಿ ಬಂದಂಥ ದಾರಿ ಅದು. ಆ ಮಾರ್ಗದಲ್ಲಿ ನಾನು ತೊಡಗಿಸ್ಕೊಳ್ಳೋಕ್ಕೆ ನನಗೆ ಅನೇಕ ನಾಯಕರ ಪರಿಚಯ ಇದ್ದದ್ದು ಸಹಕಾರಿಯಾಯಿತು. ಧರ್ಮಸಿಂಗ್ ಅವರು, ಖರ್ಗೆ ಅವರು, ಮತ್ತು H.K. ಪಾಟೀಲ್ ಅವರು. ಹೀಗೆ ಆ ಒಡನಾಟದಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿ ಆಗಿದ್ದಂಥ ನಮ್ಮ ವೀರಪ್ಪ ಮೊಯ್ಲಿಯವರು, ಹೀಗೆ ಬಹಳ ಜನ ನನ್ನ ವಿಚಾರದಲ್ಲಿ ಮಾರ್ಗದರ್ಶಕರಾಗಿ ಅವರೊಡನೆ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭ. ಮತ್ತು ಜನಾರ್ದನ್ ಪೂಜಾರಿ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು, ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದಂಥ ಒಂದು ಅನುಭವದಲ್ಲಿ ನಾನು ರಾಜಕೀಯದಲ್ಲಿ ಮೊಟ್ಟ ಮೊದಲಿಗೆ 1983ರಲ್ಲಿ ಬೆಂಗಳೂರು ಘಟಕದ ಮಹಿಳಾ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದು. ತದನಂತರ 8-10 ವರ್ಷ ಕೆಲಸ ಮಾಡಿದ ನಂತರ ನಾನು ಕಾರ್ಯಕಾರಿ ಸಮಿತಿ, KPCC ಕಾರ್ಯಕಾರಿ ಸಮಿತಿಯಲ್ಲಿ, ನಂತರ ಉಪಾಧ್ಯಕ್ಷೆಯಾಗಿ, ನಂತರ ಮಹಿಳಾ ಘಟಕದ ರಾಜ್ಯ ಘಟಕದ ಅಧ್ಯಕ್ಷೆಯಾಗಿ 17 ವರ್ಷ ನಾನು ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೀನಿ. ಹೀಗೆ ಕೆಲಸ ಮಾಡಿದಂಥ ರಾಜಕೀಯ ಅನುಭವ. ನಂತರದಲ್ಲಿ ನನಗೆ 1992ರಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾದಾಗ ಮೊಟ್ಟ ಮೊದಲಿಗೆ ಮೇಲ್ಮನೆ ಸದಸ್ಯೆಯಾಗುವಂತಹ ಅವಕಾಶ. ಅದು ಒಂದು ಯಾವ ಚುನಾವಣೆಗೂ ನಿಲ್ಲದಂತೆ ಬಂದಂಥ ಅವಕಾಶದಲ್ಲಿ ನಾನು 1992ರಲ್ಲಿ ಮೇಲ್ಮನೆಯನ್ನು ಪ್ರವೇಶ ಮಾಡಿದೆ. ಮತ್ತು 94ರಲ್ಲಿ ನಾನು ವಿಧಾನ ಪರಿಷತ್ತಿನ 2ನೇ ಮಹಿಳಾ ಉಪಸಭಾಪತಿಯಾಗಿ ಆಯ್ಕೆಗೊಂಡು ಅಲ್ಲಿ ಕೆಲಸ ಮಾಡುವಂಥ ಅವಕಾಶ ಆಯಿತು. ನಂತರದಲ್ಲಿ ನನಗೆ ಮತ್ತೊಮ್ಮೆ ಮೇಲ್ಮನೆಗೆ ಹೋಗ್ತಕ್ಕಂಥ ಅವಕಾಶದಲ್ಲಿ ನನಗೆ ಅವಕಾಶ ಸಿಗಲಿಲ್ಲ. ಆಗ ನಾನು ನಮ್ಮ ಪಾರ್ಟಿಯಲ್ಲಿ ಅದಕ್ಕೆ ಬೇಕಾದಷ್ಟು ಮತಗಳಿರಲಿಲ್ಲ. ಅದರಿಂದ ಒಬ್ಬರಿಗೆ ಗೆಲ್ಲುವಂಥ ಅವಕಾಶ ಇದ್ದಾಗ ನನಗೂ ಸಹ ಅವಕಾಶ ಕೊಡಿ, ನಾನು ಸೋತರೂ ಪರವಾಗಿಲ್ಲ, ನಿಲ್ತೇನೆ ಅಂತ ಹೇಳಿ ಆವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು, H.K. ಪಾಟೀಲ್ ಅವರು, ಅವರೆಲ್ಲ ಇದ್ದರು. ಮತ್ತು ನಾನು ಸೋನಿಯಾ ಗಾಂಧಿಯವರಲ್ಲೂ ನನ್ನ ಬೇಡಿಕೆಯನ್ನು ಇಟ್ಟಾಗ ಅವರು ಸೋತರೂ ಪರವಾಗಿಲ್ಲ, ಕೊಟ್ಟು ನೋಡಿ ಅಂತ ಅಂದರು. ಅದೊಂದು ನನಗೆ ದೊಡ್ಡ ರಾಜಕೀಯ ತಿರುವಾಗಿ ಪರಿಣಾಮ ಆಯಿತು. ಅಲ್ಲಿ ನನಗೆ ಅನುಭವನೂ ಬಂತು. ಅದೊಂದು ರಾಜಕೀಯ ತಿರುವನ್ನು ಕೊಟ್ಟಂಥ ಒಂದು ಸನ್ನಿವೇಶ. ಆವಾಗ ನನಗೆ ಮತ ಇಲ್ಲದೇ ಇದ್ದರೂ 2ನೇ ಅಭ್ಯರ್ಥಿಯಾಗಿ ನನಗೆ ಅವಕಾಶ ಮಾಡಿಕೊಟ್ರು. ನಂತರದಲ್ಲಿ HD ದೇವೇಗೌಡರು ನನಗೆ ಅವರ ಪಕ್ಷದ ಮತಗಳನ್ನು ಹಾಕಿಸುವ ಮೂಲಕ ನನಗೆ ಒಂದು ಸಹಾಯ ಮಾಡಿದಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಪ್ರಿಫರೆನ್ಷಿಯಲ್ ವೋಟ್ಸು ನನ್ನ ಎದುರಿಗೆ ನಿಂತಂಥ ಅಭ್ಯರ್ಥಿ ಉಗ್ರಪ್ಪನವರು. ಆವಾಗ ಲೋಕಶಕ್ತಿ ಅಂತ ಇತ್ತು, ಹೆಗಡೆಯವರ ಒಂದು ನಾಯಕತ್ವದಲ್ಲಿ. ಅವರ ವಿರುದ್ಧ ನಾನು 2ನೇ ಅಭ್ಯರ್ಥಿಯಾಗಿ ನಿಂತಾಗ ನನಗೆ ಅದೊಂದು ರೋಚಕ ಗೆಲುವನ್ನು ತಂದುಕೊಟ್ಟಂಥದ್ದು. ಒಂದು ನಿಜಕ್ಕೂ ಒಂದು ರಾಜಕೀಯದಲ್ಲಿ ಒಂದು ಆಶ್ಚರ್ಯವನ್ನು ಮಾಡಿದಂಥ ಸಂದರ್ಭ. ಆ ಸಂದರ್ಭ ಆದಮೇಲೆ ನನಗೆ ಮಂತ್ರಿ ಮಾಡಿದಂಥವರು SM ಕೃಷ್ಣ ಅವರು. ಹೀಗೆ ನನಗೆ ಈ ಥರ ಅನುಭವಗಳು. ಮತ್ತು ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಕೆಲಸ ಮಾಡುವಾಗ ಅನೇಕ ಸವಾಲುಗಳು ಬಂದರೂ ಸಹ ನಾವು ಸವಾಲುಗಳನ್ನು ಅವಕಾಶಗಳಲ್ಲಿ ನಮಗೆ ಬೆಳವಣಿಗೆಯಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಅಂತ ಪರಿಗಣಿಸಿದಾಗ ಮಾತ್ರ ನಾವು ಅದನ್ನು ಸ್ವೀಕಾರ ಮಾಡಬೇಕು, ಸವಾಲುಗಳನ್ನು ಮಾಡಬೇಕು. ಆ ಸವಾಲು ಬಂದಾಗ ನಾವು ಹೆದರಿ ಓಡೋಗ ಟೀಕೆ ಬರ್ತವೆ, ಟಿಪ್ಪಣಿ ಬರ್ತವೆ, ಮತ್ತು ಅನೇಕ ಸಂದರ್ಭಗಳಲ್ಲಿ ಕ್ಲಿಷ್ಟಕರವಾದಂಥ ಸಂದರ್ಭಗಳು ಬರ್ತವೆ. ಅದನ್ನು ವಿಶ್ವಾಸದಿಂದ, ಆತ್ಮವಿಶ್ವಾಸವನ್ನು ರೂಢಿಸ್ಕೊಂಡು ನಿಭಾಯಿಸಿದಾಗ ಮಾತ್ರ ಅಂಥದ್ದಕ್ಕೆ ನಾವು ಉತ್ತರ ಕೊಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವೆ, ಸಾಹಿತಿ ಕೂಡ ಅವರು ರಾಣಿ ಸತೀಶ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಇನ್ನು ಅನೇಕ ರೀತಿಯಾದಂಥ ಸವಾಲುಗಳನ್ನು ಎದುರಿಸಿದ್ರು ಈ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳಿಕ್ಕೆ. ರಾಜಕೀಯ ಕ್ಷೇತ್ರಕ್ಕೆ 1983ರಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಈ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ನಂತರ, ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಅವರನ್ನು ಅವರು ಗುರುತಿಸ್ಕೊಂಡ ನಂತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಕೈಗೊಳ್ಳುತ್ತಾರೆ. ಎಸ್ಪೆಷಲಿ ಮಹಿಳೆಯರಿಗಂತೂ ಬಹಳ ಒಳ್ಳೆಯ ಒಂದು ಯೋಜನೆಗಳನ್ನು ತರ್ತಾರೆ. ಹಾಗಿದ್ರೆ ಯಾವೆಲ್ಲ ಯೋಜನೆಗಳು
ವಿಚಾರಗಳನ್ನು ರಾಣಿ ಸತೀಶ್ ಮೇಡಮ್ ತಂದರು. ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅವರು ಬಂದ ಮೇಲೆ, ಬನ್ನಿ ಅವರ ಬಾಯಿಂದನೇ ಕೇಳೋಣ. ಮೇಡಮ್, ಏನೊಂದು ಡೆವಲಪ್ಮೆಂಟ್ಸ್ನ ಮಾಡಿದ್ರಿ? ನನಗೆ ನನ್ನ ವಿಚಾರಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೆ ಒತ್ತು ಕೊಟ್ಟಂಥದ್ದು ನನಗೆ ಸಚಿವೆಯಾಗುವಂಥ ಅವಕಾಶ ಬಂದಿದ್ದರಿಂದ. ಇದು ಅಧಿಕಾರ ಅನ್ನೋದನ್ನು ನಾವು ಅವಕಾಶವನ್ನಾಗಿ ಪರಿವರ್ತಿಸ್ಕೊಂಡಾಗ ಮಾತ್ರ ಇದಕ್ಕೆ ನಾವು ನಮ್ಮ ವಿಚಾರಗಳನ್ನು ಅದರ ಮೂಲಕ ಹೊರತರಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ 2ನೇ ಸಲ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಸಚಿವೆಯಾಗುವಂಥ ಅವಕಾಶ ಆಯಿತು. 4 ಜನ ಮಹಿಳೆಯರು ನಾವು ಸಚಿವೆಯರಾಗಿದ್ವಿ. ಆವಾಗ ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒದಗಿ ಬಂದಂಥದ್ದು ನನಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಆ ಇಲಾಖೆ ನನಗೆ ಒಂದು ರೀತಿಯ ವರವಾಗಿ ಪರಿಣಮಿಸ್ತು ಅಂದರೆ ತಪ್ಪಾಗಿ. ನನಗೆ ಒಲವಿದ್ದದ್ದು ಅದೊಂದು ಇಲಾಖೆಯಲ್ಲಿ ಇದ್ದಂಥ ವಿಚಾರಧಾರೆಗಳು. ನಾನು ಸಚಿವೆಯಾದಾಗ ಒಳ್ಳೆಯ ಅಧಿಕಾರಿಗಳು ನನ್ನ ಜೊತೆ ಇದ್ದರು. ಅವರು ಮುದ್ದು ಕೃಷ್ಣ ಇರ್ಬೋದು, ಮುದ್ದು ಮೋಹನ್ ಇರ್ಬೋದು, ಮತ್ತು ಸಿ ಸೋಮಶೇಖರ್ ಇರ್ಬೋದು, ಕೇದಾರ್ ಅವರು ಕಾರ್ಯದರ್ಶಿಯಾಗಿ, ಹೀಗೆ ಕೆಲಸ ಮಾಡೋದಕ್ಕೆ ಒಳ್ಳೆಯ ಅಧಿಕಾರಿಗಳ ಅವಶ್ಯಕತೆಯೂ ಇರ್ತದೆ. ನಮಗೆ ಬಂದಂಥ ವಿಚಾರಗಳು ಅವರಿಗೆ ಬರುವಂಥ ವಿಚಾರಗಳು ಒಂದುಗೂಡಿದಾಗ ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಕ್ರಮದಲ್ಲಿ ನನಗೆ ಬಹಳ ಸಹಕಾರಿಯಾಯಿತು. ಈ ದಾಸ ಸಾಹಿತ್ಯ, ವಚನ ಸಾಹಿತ್ಯಗಳನ್ನು ಸಮಗ್ರ ಕ್ರೋಢೀಕರಿಸಿ ಅದನ್ನು ಡಿಜಿಟಲ್ ಆಗಿ ಪರಿವರ್ತನೆ ಮಾಡಿ ಒಂದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಸಮುದಾಯಕ್ಕೆ ತಲುಪುವಂಥ ಕೆಲಸವನ್ನು ಮಾಡಿದಂಥದ್ದು. ಮತ್ತು ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ ಅನ್ನುವಂತಹ ಯುವ ಜನಾಂಗಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕಲೆಗಳನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಮತ್ತು ಕಲಾವಿದರಿಗೆ ಸಹಾಯಧನವನ್ನು ಕೊಡೋದ್ರ ಮೂಲಕ, ಅವರನ್ನು ಗುರುತಿಸುವ ಮೂಲಕ, ಸಾಹಿತಿಗಳಿಗೆ ಅವರಿಗೆ ಒಂದು ಅವರ ಸಾಧನೆಯ ಮೂಲಕ ಅವರ ಸಮಗ್ರ ಸಾಹಿತ್ಯವನ್ನು 100 ವರ್ಷ ಆದಂಥ ಸಂದರ್ಭದಲ್ಲಿ ಅದೊಂದು ಸಮಾರಂಭದಲ್ಲಿ ಅವರಿಗೆ ಅವರ ಸಮಗ್ರ ಸಾಹಿತ್ಯವನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದು. ಬಹಳ ದೊಡ್ಡ ದೊಡ್ಡ ಸಾಹಿತಿಗಳದು. ಅದರ ಜೊತೆಗೆ ಒಂದು ರೀತಿಯಲ್ಲಿ ಮನೆಯಂಗಳದಲ್ಲಿ ಮಾತುಕತೆ ಇವತ್ತಿಗೂ ಸಹ ತುಂಬ ಚೆನ್ನಾಗಿ ಅದು ಸಾಧಕರನ್ನು ಪರಿಚಯ ಮಾಡ್ಕೊಳ್ತಕ್ಕಂಥ ಒಂದು ವೇದಿಕೆ. ಮನೆಯಂಗಳದಲ್ಲಿ ಮಾತುಕತೆ, ಉದ್ಯಾನವನದೊಳಗೆ ಉದಯರಾಗ, ಮತ್ತು ಹಳೆಯ ದೇವಸ್ಥಾನಗಳನ್ನು ಪುನರ್ಜೀವನಗೊಳಿಸ್ತಕ್ಕಂಥ ಕಾರ್ಯಯೋಜನೆಗಳು, ಇವೆಲ್ಲ ನನಗೆ ಬಹಳ ಮನಸ್ಸಿಗೆ ಸಂತೋಷ ಕೊಟ್ಟಂಥ ಕಾರ್ಯಕ್ರಮಗಳು. ಇನ್ನು ರಾಣಿ ಮ್ಯಾಮ್, ಏನು ಅಂತ ಹೇಳಿದ್ರೆ, ಈಗ ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದೀರಾ. 1983ರಿಂದನೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೀರಾ. ಇದರೊಟ್ಟಿಗೆ ಸಾಹಿತಿ ಕೂಡ ನೀವು. ಸೊ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಂಗೆ ಇಂಟ್ರೆಸ್ಟ್ ಬಂತು, ಅದಕ್ಕೆ ಹೆಂಗೆ ನೀವು ಜಂಪ್ ಆದ್ರಿ ಅಂತ? ಸಾಹಿತ್ಯ ಅನ್ನೋದು ನಿಜವಾಗ್ಲೂ ಅದೊಂಥರ ತುಂಬ ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥದ್ದು. ಅದು ಮತ್ತೆ ನಮಗೆ ಜೀವನದಲ್ಲಿ ನಾವು ಎಲ್ಲ ತಿಳಿದಿದ್ದೇವೆ ಅನ್ನೋದಕ್ಕಿಂತ ಅದನ್ನು ಬಗದಷ್ಟು, ಬಾವಿನಲ್ಲಿ ನಾವು ನೀರು ತೆಗೆದಷ್ಟು ನೀರು ಹೇಗೆ ಬರುತ್ತೋ, ಸಾಹಿತ್ಯದಲ್ಲಿ ನಾವು ತೊಡಗಿಸ್ಕೊಂಡಷ್ಟು ನಮ್ಮ ಒಂದು ಭಾಷೆ, ವಿಚಾರ ಇದು ವೃದ್ಧಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನನಗೆ ಸಾಹಿತ್ಯ ಭಾಳ ಪ್ರಿಯವಾದಂಥದ್ದು. ನನಗೆ ಇದ್ದದ್ದೇ ಇಲಾಖೆ ಒಳಗೆ ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಇವುಗಳ ಒಂದು ಆರಾಧನೆ ನಮ್ಮ ಬದುಕಿನಲ್ಲಿ ಬಂದಾಗ ನಮಗೆ ಅಗೋಚರವಾಗಿ ಅದು ನಮ್ಮನ್ನು ಆವರಿಸಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮ್ಯಾಮ್, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ, ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರಾ. ಸೊ ಇದಕ್ಕೆ ನಿಮ್ಮ ಪತಿದೇವರ ಒಂದು ಸಪೋರ್ಟ್ ಹೇಗಿತ್ತು? ನಿಜವಾಗ್ಲೂ ಅವ್ರ ಸಹಕಾರ ಇಲ್ಲದೆ ಇದ್ದರೆ ಎಲ್ಲ ಮಹಿಳೆಯರಿಗೂ ಇದು ಅನ್ವಯ ಆಗುವಂಥದ್ದು. ಪ್ರೋತ್ಸಾಹ ಕೊಡಬೇಕು. ನಮಗೆ ಎಷ್ಟೋ ವಿಚಾರ ತಿಳಿಯೋದಿಲ್ಲ, ಅವರಿಗೆ ಹೊರಗಿನ ಪ್ರಪಂಚದ ವಿಚಾರ ಹೆಚ್ಚಿಗೆ ಪುರುಷರಿಗೆ ಗೊತ್ತಿರೋದು ಸಹಜ. ಅದರಲ್ಲಿ ಅವರಿಂದ ತಿಳ್ಕೊಳ್ಳೋ ಅಂಥದ್ದು, ನಮ್ಮ ಒಂದು ಡಿಸ್ಕಸ್ ಮಾಡೋದು, ಅವ್ರ ಹತ್ರ ತಿಳ್ಕೊಳ್ಳೋ ಅಂಥ ಚರ್ಚೆಗಳು, ಇದನ್ನು ನಾನು ಮಾಡ್ತಾ ಇದ್ದೆ, ಚರ್ಚೆಗಳು ಮಾಡುವಂಥದ್ದು. ಇಷ್ಟು ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಾ, ಟೈಮ್ ಅನ್ನೋದು ನಿಮಗೆ ಸಿಗ್ತಿತ್ತಾ? ಅಂದರೆ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ? ನಾನು ಸಚಿವೆಯಾಗಿದ್ದಾಗ ಇಡೀ ನನ್ನ ಮನೆಯ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ದಂಥವ್ರು ನನ್ನ ತಾಯಿ. ಇವತ್ತವರಿಲ್ಲ. ತಂದೆ ನನಗೆ ಗುರುವಾಗಿ, ತಾಯಿ ನನಗೆ ಒಂದು ಸಹಕಾರಿಯಾಗಿ, ಏನು ಸಹಕಾರ ಅನ್ನೋದು ಬದುಕಿನಲ್ಲಿ ಇರ್ತದೆ, ಅದು ಹೊರಗಡೆ ಕ್ಷೇತ್ರಕ್ಕೆ ಬಂದಾಗ ಸಹಕಾರಿ ಕ್ಷೇತ್ರ ಆಗ್ತದೆ. ಅದು ಮನೇಲೇ ಸಹಕಾರಿ ಕ್ಷೇತ್ರ ಆಗಿತ್ತು. ನನ್ನ ಡ್ರೈವರ್ ಇರ್ಬೋದು,
ಅಡುಗೆ ಮಾಡೋರು ಇರ್ಬೋದು, ಅವ್ರದ್ದೆಲ್ಲ ಸಹಕಾರ ಇದ್ದಾಗ ನಾನು ಭಾಳ ನಿರ್ಭೀಡೆಯಿಂದ ಒಂದು ಯಾವುದೇ ಬೇರೆ ಮನೆ ಜವಾಬ್ದಾರಿ ಇಲ್ಲದೆ ಹೊರಗಡೆ ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ. ಅದು ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಿದಾಗ ನಮ್ಮ ಒಂದು ಚಿಕ್ಕ ಚಿಕ್ಕ ಸಾಧನೆಗಳು ತೃಪ್ತಿ ಕೊಡ್ತಕ್ಕಂಥದ್ದು. ಇನ್ನು ಮ್ಯಾಮ್ ಏನು ಅಂತ ಹೇಳಿದ್ರೆ, ಇಂದಿನ ಯುವ ಪೀಳಿಗೆ ನಿಮ್ಮಷ್ಟು ತಾಳ್ಮೆ, ಅಂದರೆ ನಿಮ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ತಾಳ್ಮೆ ಅನ್ನೋಂಥದ್ದು ಈಗಿನ ಕಾಲದ ಮಕ್ಕಳಿಗೆ ಇಲ್ಲ. ಸೊ ಅಂದರೆ ಏನೇ ಒಂದು ಸವಾಲುಗಳು ಎದುರಿಸೋಕೆ ಅವರಿಗೆ ತಾಕತ್ತು ಅಥವಾ ಒಂದು ಧೈರ್ಯ ಇರೋದಿಲ್ಲ. ಕೆಲವು ಬೇಗ ಕುಗ್ಗೋಗ್ಬಿಡ್ತಾರೆ. ಡಿಪ್ರೆಷನ್ ಈ ವರ್ಡ್ ನಾವೆಲ್ಲರಿಗೂ ಕಾಮನ್ ಆಗಿ ಆಗ್ಬಿಟ್ಟಿದೆ. ಸೊ ಅಂಥ ಹೆಣ್ಣು ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನೀವು ಏನೊಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೀರಾ? ಸಮಾಜದಲ್ಲಿ ನಾವು ಹೇಗಿರಬೇಕು? ಇದು ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು ಈ ಡಿಪ್ರೆಷನ್ ಅನ್ನೋದು ಕಾಮನ್ನು ಇಬ್ರಿಗೂ. ಇದೇನಾಗ್ತಾ ಇತ್ತು, ಹಿಂದೆ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಬೆಳೀತಾ ಇದ್ವು. ಎಲ್ಲರಿಗೂ ತಿಂಡಿ ಕೊಡುವಾಗ ನಾವು 10 ಜನ 20 ಜನ ನಾವು ಮನೇಲಿ ಇರ್ತಾ ಇದ್ವು. ನಮ್ಮ ಸರ್ದಿ ಬರುವಾಗ ಪೈಪೋಟಿ ಮೇಲೆ ತಿಂತಾ ಇದ್ವಿ. ಈಗ ಭಾಳ ಬಲವಂತವಾಗಿ ಎಲ್ಲೋ ಕೆಲಸ ಮಾಡಿಕೊಂಡು ನುಂಗಿ ನೀರು ಕುಡಿಯುವಂಥದ್ದನ್ನು ನಾವು ಕಾಣ್ತೇವೆ. ಅದು ಸಹಜವಾಗಿ ಇರೋ ಪ್ರಕ್ರಿಯೆಗೂ ಅಸಹಜವಾದಂಥ ಪ್ರಕ್ರಿಯೆಗೂ ವ್ಯತ್ಯಾಸ ಇರ್ತದೆ. ಇದನ್ನೆಲ್ಲ ನಾವು ಎಂಜಾಯ್ ಮಾಡಿಕೊಂಡು ಅದನ್ನು ಮಾಡಿದ್ದು ದಿನಗಳನ್ನು ನಾನು ನೆನಪು ಮಾಡ್ಕೋತೇನೆ. ಆಮೇಲೆ ನಾವೇನಾದ್ರು ಮಾಡಿದರೆ ತಪ್ಪು ಸರಿ ಅಂತ ಹೇಳ್ತಕ್ಕಂಥವ್ರು ಮನೇಲಿ ಇರ್ತಾಯಿದ್ರು. ದೊಡ್ಡವರು ಇರ್ಬೋದು, ಗುರುಗಳಿರ್ಬೋದು. ಮತ್ತು ನಮಗೇನಾದ್ರು ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ನೀವೇನು ಪದ ಉಪಯೋಗಿಸಿದ್ರಿ ಡಿಪ್ರೆಷನ್ ಅಂಥ ಸನ್ನಿವೇಶಗಳಲ್ಲಿ ನಮಗೆ ಆತ್ಮವಿಶ್ವಾಸವನ್ನು ಕೊಡ್ತಕ್ಕಂಥ ಒಂದು ಬಳಗ ಇರ್ತಿತ್ತು, ಮನೆಯಲ್ಲೇ ಇರ್ತಾ ಇತ್ತು. ಅದು ಕೆಲಸದವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ, ಹೀಗೆ ಅಕ್ಕ ತಂಗಿ ಈ ಥರ. ಈಗ ಎಲ್ಲ ಚಿಕ್ಕ ಚಿಕ್ಕ ಫ್ಯಾಮಿಲಿಗಳು, ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಮನೇಲಿ ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಕೊಡೋರು ಇರೋದಿಲ್ಲ. ಸಮಸ್ಯೆ ಬಂದಾಗ ಅದನ್ನು ಎದುರಿಸ್ತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಕೊಡ್ತಕ್ಕಂಥವರು ಇರೋದಿಲ್ಲ. ಆವಾಗ ಅವರಿಗೆ ಒಂದು ದಿಕ್ಕು ತಪ್ಪು ಅಂತ ಒಂದು ಕ್ಷಣಗಳನ್ನು ಅವರು ಬರ್ತಾರೆ. ಇವರ ಸವಾಲುಗಳನ್ನು ಒಂದು ಅನುಭವ ಮಾತ್ರ, ನಮಗೆ ಬರ್ತಕ್ಕಂಥ ಸವಾಲುಗಳು ಮಾತ್ರ ನಮಗೆ ಇದಕ್ಕೆ ಪಾಠ ಹೇಳ್ಕೊಡ್ಬೋದೇ ಹೊರತು ಯಾರೋ ಇದಕ್ಕೊಂದು ಕ್ಲಾಸ್ಗೆ ಹೋಗಿ ನಾವು ಇದನ್ನು ಕಲಿತೀವಿ ಮಾಡ್ತೀವಿ ಅನ್ನೋದು ಅದು ಅಲ್ಲ. ಸಮಸ್ಯೆಗಳನ್ನು ಸವಾಲುಗಳನ್ನು ನಾವು ಎದುರಿಸಿದಾಗ ಅದು ಅನುಭವವಾಗಿ ಪರಿವರ್ತನೆ ಆಗಿ ಅದು ನಮಗೆ ಬದುಕಿನಲ್ಲಿ ಸಹಕಾರ ಆಗ್ತದೆ. ಅಂಥ ಒಂದು ಬದುಕು ಯಾವ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಮಗೆ ಬರ್ತಕ್ಕಂಥ ಸವಾಲುಗಳನ್ನು ದೂರ ಇಡಬೇಕಾದ್ರೆ ದುಶ್ಚಟಗಳಿಂದ ದೂರ ಇಡಬೇಕು. ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನುವಾಗ ಆ ಪರಿಸ್ಥಿತಿಗಳನ್ನು ಎದುರಿಸೋ ಅಂಥ ಶಕ್ತಿ ಅವರಲ್ಲಿ ಇರೋದಿಲ್ಲ. ಆದ್ದರಿಂದ ಮಕ್ಕಳಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ಒಬ್ಬ ತಾಯಿ ಆದವಳು ಗೃಹ ಸಚಿವೆ ಆಗಬೇಕು, ಸಹಕಾರಿ ಸಚಿವೆ ಆಗಬೇಕು, ಸಂಸ್ಕೃತಿ ಸಚಿವೆ ಆಗಬೇಕು, ಶಿಕ್ಷಣ ಸಚಿವೆ ಆಗಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಮನೆಗೆ ಮುಖ್ಯಮಂತ್ರಿಯೂ ಆಗಬೇಕು. ಖಂಡಿತ. ಅದಾದಾಗ ನನ್ನ ಮಗ ಎಲ್ಲಿ ಹೋಗ್ತಾನೆ, ಮಗಳೆಲ್ಲಿ ಹೋಗ್ತಾಳೆ, ನನ್ನ ಗಂಡ ಏನು ಮಾಡ್ತಾ ಇದ್ದಾನೆ, ಈ ಸೂಕ್ಷ್ಮತೆಗಳನ್ನು ಮಹಿಳೆ ಮೈಗೂಡಿಸ್ಕೋಬೇಕು. ಒಬ್ಬ ಮಹಿಳೆ ಸರಿಯಾಗಿದ್ದರೆ ಇಡೀ ಸಂಸಾರ ಸರಿಯಾಗಿರ್ತದೆ. ಅದು ನನ್ನ ಭರವಸೆ, ಮಹಿಳೆಯ ಮೇಲೆ ಇಟ್ಟಂಥ ನನ್ನ ಒಂದು ಶಕ್ತಿ ಅಂತ ನಾನು ಭಾವಿಸ್ತೇನೆ. ಆ ಮಹಿಳೆಯರ ದಾರಿ ತಪ್ಪಿ ಹಳಿ ತಪ್ಪಿದ್ರೆ ಸಮಾಜ ಹಳಿ ತಪ್ತದೆ. ನಿಮ್ಮ ಸೌಂದರ್ಯದ ಗುಟ್ಟು ಈ ಒಂದು ಆಕ್ಟಿವ್ನೆಸ್ ಜೊತೆಗೆ ನಿಮ್ಮ ಸಿಂಪ್ಲಿಸಿಟಿ ಅಂತ ನನಗೆ ಇರ್ಬೋದು. ತುಂಬಾ ಸರಳ ವ್ಯಕ್ತಿ, ಹಾಗೆ ಬಹಳ ಬುದ್ಧಿವಂತೆ ಕೂಡ. ಬಗೆದಷ್ಟು ಅವ್ರ ಹತ್ರ ವಿಷಯಗಳು ನಮಗೆ ಸಿಗ್ತಾ ಹೋಗ್ತಾ ಇದೆ. ಬಟ್ ಏನ್ ಮಾಡೋದು, ಸಮಯದ ಅಭಾವ ಇರೋದ್ರಿಂದ ಇಷ್ಟಕ್ಕೆ ನಾನು ಮುಗಿಸ್ಲೇಬೇಕಾಗಿದೆ. ಸಾಕು, ಬೇಕಾದಷ್ಟು ಆಯ್ತು. ಸೊ ಮುಂದೊಂದು ದಿನ ಏನಾದ್ರು ದೊಡ್ಡ ಸಾಧನೆ ಮಾಡಿದವರು ದೊಡ್ಡವರು ಬೇಕಾದಷ್ಟು ಇರುವಾಗ ನೀನು ಘನ ನಾನು ಘನ ಎನ್ನುವವರು ಎಲ್ಲಿ ಹೋದರು ಜಗದೊಳಗೆ. ನಾನು ಯಾವತ್ತೂ ಘನ ಅನ್ಕೋಬಾರ್ದು. ನಮಗಿನ್ನ ಘನವಂತರು ಸಾಧಕರು ಬೇಕಾದಷ್ಟು ಜನ, ಅವರಿಂದ ಕಲಿಯೋದು ಬೇಕಾದಷ್ಟು ಇರ್ತದೆ. ಆದರೂ ನನಗೆ ಈ ಒಂದು ಅವಕಾಶದಲ್ಲಿ ಈ ನನ್ನ ಸಾಧನೆ ಅಂತ ನಾನು ತಿಳ್ಕೊಂಡದ್ದನ್ನು ನೀವು ನನ್ನ ಗುರುತುಗಳು, ಹೆಜ್ಜೆಯ ಗುರುತು ಹೇಗೆ ಹೋಗಬೇಕು ಅಂತ ತೋರಿಸ್ಕೊಟ್ರಿ. ಗಾಂಧೀಜಿ ಅಂತ ಮಹಾತ್ಮರು ಅವರ ಬದುಕನ್ನು ನನ್ನ ಹೆಜ್ಜೆಯ ಗುರುತುಗಳು ಅಂತ ಹೇಳಿದ್ದು, ನಿಮ್ಮ ಬದುಕಿನಲ್ಲಿ ಅಂಥ ಮಹಾತ್ಮರ ಹೆಜ್ಜೆಯ ಗುರುತುಗಳನ್ನು ನಾವು ಅಳವಡಿಸ್ಕೊಂಡ್ರೆ ಅದು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸುಧಾರಣೆ ಆಗಲಿಕ್ಕೆ, ನಮ್ಮನ್ನು ನಾವು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ನನ್ನ ಭಾವನೆ. ಓಕೆ ಮ್ಯಾಮ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಷ್ಟು ವಿಚಾರಗಳನ್ನು ತಿಳಿ ಹೇಳಿದ್ದೀರಾ. ಹೀಗೆ ನಗ್ನಗ್ತಾ ಇರಿ, ಈ ನಗು ಹಾಗೇ ಇರಲಿ, ಶಾಶ್ವತವಾಗಿರಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಧನ್ಯವಾದಗಳು.
ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಬಹಳ ಅದ್ಭುತವಾದಂತಹ ಒಬ್ಬ ಸಾಧಕಿಯನ್ನು ನಾವು ಪರಿಚಯಿಸಿದ್ದೀವಿ. ಅವರು ನಡೆದು ಬಂದ ಹಾದಿ ಹೇಗಿತ್ತು ಅಂತ ತಿಳಿಸ್ಕೊಟ್ಟಿದ್ದೀವಿ. ಹಾಗೆ ಅವರು ನಮಗೆ ಪ್ರೇರೇಪಣೆ ಆಗೋದ್ರಲ್ಲಿ ಇನ್ನೊಂದು ಮಾತಿಲ್ಲ ಅನ್ನೋದನ್ನ ನಾವು ಹೇಳ್ಬೋದು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.